ಗಿಡ ಸತ್ತೇ ಹೋಗಿದೆ. ಇದು ನೀರುಳ್ಳಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್. ನಮಸ್ತೆ, ಮನೆ ತಿಂಡಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಾನು ಇವತ್ತು ಟೊಮೆಟೊ ಗಿಡಕ್ಕೆಲ್ಲ ಕೋಲು ಕುತ್ತಿ ಕೊಡುವ ಅಂತ ಬಂದಿದ್ದೇನೆ. ಉದ್ದಾಗಿದೆ ನೋಡಿ, ಕಾಣ್ತದಾ? ನೋಡಿ, ಟೊಮೆಟೊ ಗಿಡ ಎಲ್ಲ ದೊಡ್ಡದಾಗಿದೆ. ಹಾಗೆ ಅದಕ್ಕೆ ಒಂದೊಂದು ಕೋಲು ಕುತ್ತಿ ಕಟ್ಟಿ ಕೊಡಬೇಕು. ಈ ಗಾಳಿಗೆ ಅದಲ್ಲದ್ರೆ ನಿಲ್ಲಕ್ಕಿಲ್ಲ. ಹಾಗೆ ನನಗೆ ಇವತ್ತು ಅದು ಕೆಲಸ. ಎಲ್ಲ ಗಿಡಗಳನ್ನು ಕೋಲು ಕುತ್ತಿ ಕಟ್ಟಿ ಕೊಡ್ತಾ ಇದ್ದೇನೆ. ಅದು ಉದ್ದಕ್ಕೆ ಹೋಗಿದೆ. ಟೊಮೆಟೊ ಗಿಡ ನೋಡಿ ಉದ್ದಕ್ಕೆ ಉಂಟು. ಹಾಗೆ ಟೊಮೆಟೊ ಗಿಡ ನಟ್ಟ ಕೂಡಲೇ ಬೇಗ ಮೇಲೆ ಬರ್ತದೆ. ಮತ್ತು ಅದಕ್ಕೆ ಹುಳವ ಏನಾದರೂ ಬಂದರೆ ಬೇಗ ಅದು ಸತ್ತೋಗ್ತದೆ. ನೋಡಿ, ಇಷ್ಟು ದೊಡ್ಡದಾಗಿದೆ ಟೊಮೆಟೊ ಗಿಡ. ನೋಡಿ, ಕಾಣ್ತದ? ಇದು ಬಗ್ಗಿ ನಿಲ್ತದೆ. ಟೊಮೆಟೊ ಹಿಡಿಲಿಕ್ಕಾಗುವಾಗ ಹಿಡಿಲಿಕ್ಕಾಗಿದೆ. ಗಿಡಕ್ಕೆಲ್ಲ ಈ ಥರ ಕಂಬು ಕುತ್ತಿ ಉಂಟಲ್ಲ, ಹೀಗೆ ಕಟ್ಟಬೇಕು. ಹೀಗೆ ಲೂಸಾಗಿ ಕಟ್ಟಬೇಕು. ಇಲ್ಲಿ ನೋಡಿ, ಹೂವಾಗಲಿಕ್ಕೆ ಆಗಿದೆ. ಮುರಿದು ಬೀಳ್ಬೋದಲ್ಲದ್ರೆ. ಕಾಣ್ತದ? ಹೂವಾಗಲಿಕ್ಕೆ ಆಗಿದೆ. ಗಿಡಗಳನ್ನೆಲ್ಲ ಕಟ್ಟಿ ಕೊಡ್ತಾ ಇದ್ದೇನೆ, ಆಯಿತಾ? ಟೊಮೆಟೊ ಆಗಲಿಕ್ಕೆ ಆಗಿದೆ. ಟೊಮೆಟೊ ಆಗುವಾಗ ನಿಮಗೆ ಹೇಳ್ತೇನೆ, ಆಯಿತಾ? ನೋಡಿ, ಇದೊಂದು ಟೊಮೆಟೊ ಗಿಡವೇ ಸತ್ತೋಗಿದೆ. ಇಲ್ಲಿ ಬಿಡ್ಲಿಕ್ಕೆ ಆಗಿದೆ ನೋಡಿ. ಇದಕ್ಕೆ ಒಂದು ಕುತ್ತಿ ಕೊಡೋದು. ಇದಕ್ಕೊಂದು ಕೋಲು ಕುತ್ತಿ ಕೊಡಬೇಕು. ಹೀಗೆ ನೋಡಿ, ಸಣ್ಣದುಂಟು. ಇದು ನೀರುಳ್ಳಿ ಸೊಪ್ಪು, ಕಾಣ್ತದ? ನೀರುಳ್ಳಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್. ಒಳ್ಳೆಯದಾಗಲಿಲ್ಲ, ಇಷ್ಟೇ ಆಗಿತ್ತು. ನಾವು ಅಂಗಡಿಯಿಂದ ಟೊಮೆಟೊ ತರ್ತೇವಲ್ಲ, ಅದರಲ್ಲಿ ಸಹ ಗಿಡ ಮಾಡ್ಬೋದಾಯ್ತಾ? ಗಿಡ ತುಂಬ ಚೆನ್ನಾಗಿ ಅದರಲ್ಲಿ ಸಹ ಬರ್ತದೆ. ಟೊಮೆಟೊ ಮಾತ್ರ ಅದರಲ್ಲಿ ಸಣ್ಣದಾಗ್ತದೆ. ಇದು ಈ ಕೃಷಿ ಆಫೀಸಲ್ಲೆಲ್ಲ ಸಿಗ್ತದಲ್ಲ ಹೈಬ್ರಿಡ್, ಅದರಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ ಟೊಮೆಟೊ. ನಾವು ಸಾರಿಗೆ ತರುವ ಟೊಮೆಟೊದಲ್ಲಿ ಹಾಳಾದ ಟೊಮೆಟೊ ಇರ್ತದಲ್ಲ, ಆ ಟೊಮೆಟೊವನ್ನು ಸಮೇತ ನಮಗೆ ಗೋಣಿಯಲ್ಲಿ ಎಲ್ಲಾದರೂ ಹಾಕಿಟ್ರೆ ಅದರಲ್ಲಿ ಚೆನ್ನಾಗಿ ಗಿಡ ಬರ್ತದೆ. ಟೊಮೆಟೊ ಗಿಡಕ್ಕೆ ಎಂತ ಗೊತ್ತುಂಟಾ? ಎಷ್ಟು ಚೆನ್ನಾಗಿ ಗಿಡ ಬರ್ತದೋ ಅಷ್ಟೇ ಚೆನ್ನಾಗಿ ಹುಳ ಸಹ ಬರ್ತದೆ. ನೋಡಿ, ಇದು ಬೂದಿ. ಟೊಮೆಟೊ ಗಿಡಕ್ಕೆಲ್ಲ ಹುಳ ಬರೋದಕ್ಕೆ ನಾನು ಸ್ವಲ್ಪ ಬೂದಿ ಹಾರಿಸ್ತಾ ಇದ್ದೇನೆ. ನೋಡಿ, ಈ ಥರ ಹೊಟ್ಟೆ ಇರ್ತದಲ್ಲ, ತೂತು ಇರ್ತದೆ ನೋಡಿ. ಈ ಥರ ಎಲ್ಲ ಇರೋದಕ್ಕೆ ಒಳ್ಳೆಯದಾಗ್ತದೆ. ಅಲ್ಲಾದರೆ ಬೇವಿನ ಎಣ್ಣೆ ಮತ್ತು ಸೋಪ್ ವಾಟರ್ ಸ್ಪ್ರೇ ಮಾಡಿದರೂ ಆಗ್ತದೆ. ನಾನು ಸ್ವಲ್ಪ ಸುಲಭ ಆಗ್ತದೆ ಅಂಥೇಳಿ ನಾನು ಬೂದಿಯೇ ಹಾರಿಸೋದು. ಮತ್ತು ನೋಡಿ, ಈ ಥರ ಎಲ್ಲ ಬರೋದಕ್ಕೆ ಒಳ್ಳೆಯದಾಗ್ತದೆ. ಏನಿಲ್ಲ, ಹೀಗೆ ತೆಗೆದು ಹೀಗೆ ಹಾರಿಸಿದರೆ ಆಯಿತು. ಸ್ವಲ್ಪ ಸ್ಪ್ರೇ ಮಾಡಿದಾಗೆ ಇಷ್ಟೇ. ಹಾಗೆ ಎಲ್ಲದಕ್ಕೆ ಮಾಡಿದರೆ ಹುಳ ಬರೋದಕ್ಕಾಗ್ತದೆ. ನೋಡಿ, ಇದು ಹೂವೆಲ್ಲ ಬರಲಿಕ್ಕಾಗಿದೆ. ಇನ್ನು ಹುಳ ಎಲ್ಲ ಬಂದರೆ ಕಷ್ಟ. ನೋಡಿ, ಒಂದು ದಾಸವಾಳ ಗಿಡದಲ್ಲಿ ಹೂವಾಗಿದೆ. ಎರಡು ಹೂವಾಗಿದೆ.
ಹಾಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.